ನಮಸ್ತೆ ಸ್ನೇಹಿತರೆ. ಇಲ್ಲೊಬ್ಬರು ಮಹಿಳೆ ಒಂದು ಕೆಫೆಯನ್ನು ನಡೆಸ್ತಾ ಇದ್ದಾರೆ. ಕೆಫೆಯನ್ನು ನಡೆಸುವಲ್ಲೂ ಅವರ ಸೃಜನಶೀಲತೆಯನ್ನು ತೋರಿಸಿದ್ದಾರೆ ಮತ್ತು ತುಂಬ ವಿಭಿನ್ನವಾದ ವಿಚಾರ ಇಟ್ಕೊಂಡು ಈ ಕೆಫೆಯನ್ನು ನಡೆಸ್ತಾ ಇದ್ದಾರೆ. ಬನ್ನಿ ಅವರ ಅಭಿಪ್ರಾಯವನ್ನು ತಿಳ್ಕೊಳ್ಳೋಣ. ನನ್ನ ಹೆಸರು ಪಲ್ಲವಿ ಹೆಗಡೆ ಅಂತ. ನನ್ನ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ, ಹಾಗೆ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಹಾಕೋ ಎಲ್ಲ ವಿಡಿಯೋದ ನೋಟಿಫಿಕೇಷನ್ನು ನಿಮಗೆ ಬರುತ್ತೆ. ಇದೇ ರೀತಿ ನಾನು ತುಂಬ ಅಪರೂಪವಾದ ವಿಚಾರವನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಇರೋರು ಅಥವಾ ಏನಾದ್ರು ಬೆಳೀತಾ ಇರೋರು ಅಥವಾ ಸಾಧನೆ ಮಾಡಿದವರ ಬಗ್ಗೆ ವಿಡಿಯೋವನ್ನು ತಗೊಂಡು ಬರ್ತೀನಿ. ದಯವಿಟ್ಟು ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಸ್ನೇಹಿತರೆ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ತಮ್ಮ ಹೆಸರು? ಸೌಮ್ಯ ಅಂತೇಳಿ. ಮೇಡಮ್ ಅದು ಏನು ಶಾಪು ನಿಮ್ಮದು? ಶಾಪಲ್ಲಿ ಏನು ಸಿಗುತ್ತೆ? ನಂದು ಬೃಂದಾವನ್ ಕೆಫೆ ಅಂತೇಳಿ ಓಕೆ ಹೊಸದಾಗಿ ಓಪನ್ ಆಗಿದೆ. ಓಕೆ 6 ಮಂತ್ಸ್ ಆಯಿತು ಓಪನ್ ಆಗಿ. ಓಕೆ ನನ್ನ ಶಾಪಲ್ಲಿ ಪಿಜ್ಜಾ, ಬರ್ಗರ್, ಸ್ಯಾಂಡ್ವಿಚ್, ಓಕೆ ಫ್ರೈಸು, ಸ್ಮೈಲಿ, ನಗೆಟ್ಸು, ಹಾಂ, ಐಸ್ ಕ್ರೀಮ್ಗಳು, ಹಾಂ, ಓಕೆ. ಹಾಂ ಹಾಂ. ಯಾವ ಏರಿಯಾ ಮೇಡಮ್ ಇದು? ಉಳ್ಳಾಳ್ BDA ಪಾರ್ಕ್. ಉಳ್ಳಾಳ್ BDA ಪಾರ್ಕ್ ಅಪೋಸಿಟ್ ಬರುತ್ತೆ. ಹೇಗಿದೆ ಜನರ ರೆಸ್ಪಾನ್ಸ್? ಹೇಗಿದೆ? ಚೆನ್ನಾಗಿದೆ ಮೇಡಮ್. ಇವಾಗ ಕ್ಲೋಸಿಂಗ್ ಟೈಮು, ಸೊ ಕ್ಲೋಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಓಕೆ, ಚೆನ್ನಾಗಿದೆ ರೆಸ್ಪಾನ್ಸ್ ಚೆನ್ನಾಗಿದೆ. ಓಕೆ ಮೇಡಮ್, ಇದು ಆ್ಯಕ್ಚುಲಿ ಪಿಜ್ಜಾ, ಬರ್ಗರ್ ಅಂತ ಹೇಳ್ತಿದ್ದೀರಲ್ಲ, ಇವೆಲ್ಲ ಅನ್ಹೆಲ್ದಿ ಅಲ್ವಾ? ಇದು ಹೇಗೆ ಮಾರ್ತಿದ್ದೀರಾ ನೀವು? ಏನು ತೊಂದರೆ ಇಲ್ವಾ? ಏನು ಮಾಡ್ತಿದ್ರಿ? ಹೆಲ್ತ್ ಅಂದರೆ ನಾವು ಪಿಜ್ಜಾ ಸಾಸಿಂದ ಹಿಡಿದು ಸೊ ಹೊರಗಡೆ ಎಲ್ಲ ಎಲ್ಲೂ ತರೋದಿಲ್ಲ. ಓಕೆ, ನಾವೇ ಬೇಸಿಕಲಿ ನಾವೇ ಪ್ರಿಪೇರ್ ಮಾಡೋದು. ಓ ಗುಡ್. ನೀವೇ ಪಿಜ್ಜಾ ಸಾಸ್ ಎಲ್ಲ ರೆಡಿ ಮಾಡ್ತೀರಾ? ಎಸ್, ಅದು ಮೇಯ್ನು. ಫುಡ್ ಕಲರು ಅದೆಲ್ಲ ಏನು ಆ್ಯಡ್ ಮಾಡೋದಿಲ್ಲ. ಫುಡ್ ಕಲರ್ಸ್ ಎಲ್ಲ ಆ್ಯಡ್ ಮಾಡೋದಿಲ್ಲ. ಮತ್ತೆ ಏನು ಇದ್ರದ್ದೆಲ್ಲ ಟೇಸ್ಟಿಂಗ್ ಪೌಡರು ಅದೆಲ್ಲ ಏನು ಆ್ಯಡ್ ಮಾಡೋದಿಲ್ಲ. ಓಕೆ, ಟೇಸ್ಟ್ ಒಂದ್ಸತಿ ಟೇಸ್ಟ್ ಮಾಡಿದ್ರೆ ನೀವೇ ಮತ್ತೆ ಅವರೇ ಅದೇ ಕಸ್ಟಮರ್ಸ್ ರಿಪೀಟ್ ಬರ್ತಿರ್ತಾರೆ. ಓಕೆ, ಏನಾದ್ರು ಪ್ರಾಬ್ಲಮ್ ಇದೆ ಅವ್ರು ಯಾಕೆ ಬರ್ತಿದ್ರು? ಓಕೆ ಓಕೆ. ಅಂದ್ರೆ ನೀವೇ ಖುದ್ದಾಗಿ ರೆಡಿ ಮಾಡಿ ತರ್ತೀರಾ? ಮನೆಯಲ್ಲಿ ನಾನು ಪ್ರಿಪೇರ್ ಮಾಡಿರ್ತೀನಿ. ಮನೆಯಲ್ಲಿ ಪ್ರಿಪೇರ್ ಮಾಡಿ ಇಲ್ಲಿ ಬಂದು ಮಾರಾಟ ಮಾಡ್ತೀರಾ? ಸೊ 1 ಮಂತ್ ಬರುತ್ತೆ ಅದು ಒಂದ್ಸತಿ ಸಾಸ್ ಮಾಡಿದ್ರೆ. ಸೊ 1 ಮಂತ್ ಏನು ಅದು ಹಾಳಾಗೋದಿಲ್ಲ. ಮತ್ತೆ ಅದನ್ನೇನು ಫ್ರೀಜಲ್ಲೆಲ್ಲ ಇಡೋ ಅವಶ್ಯಕತೆ ಇಲ್ಲ. ಪ್ರಿಸರ್ವೇಟಿವ್ಸ್ ಏನು ಹಾಕಲ್ಲ. ಕಲರ್ ಹಾಕ್ತೀರಾ? ಯಾವ ಕಲರ್ಸ್ ಯೂಸ್ ಮಾಡಲ್ಲ. ಓಕೆ, ವೆರಿ ಗುಡ್ ಮೇಡಮ್. ತಿನ್ಬೋದು. ಯಾಕಂದ್ರೆ ಈ ಜನಗಳು ಇಷ್ಟಪಡೋ ಫುಡ್ಡು ಹೌದು, ಜೊತೆಗೆ ಕೆಮಿಕಲ್ಸು ಹಾಕಲ್ಲ ಅಂತ ಹೇಳ್ತಿದ್ದೀರಾ. ತುಂಬಾ ಒಳ್ಳೆ ವಿಷಯ. ಅದಕ್ಕೆ ನನ್ನ ಮಗಳು ಕೂಡ ತಿಂತಾಳೆ ಮೇಡಮ್. ಟ್ಯೂಷನ್ ಇಂದ ಸ್ಕೂಲಿಂದ ಬಂದ ತಕ್ಷಣ ಅದನ್ನೇ ನಾನೇ ಬೈತಾ ಇರ್ತೀನಿ, ಬೇಡ ಬೇಡ ಅಂದ್ರು. ವೀಕ್ಲಿ 2 ಟೈಮ್ಸ್ ಆದ್ರೂ ತಿಂತಾಳೆ. ಓಕೆ, ಸೊ ಏನು ಮಾಡೋಕ್ಕಾಗೋದಿಲ್ಲ. ಸೊ ನಾನು ಮನೆಯಲ್ಲಿ ನನ್ನ ಮಗಳು ತಿನ್ನೋದ್ರಿಂದ ನಾನು ಅದು ಕೇರಿಂಗ್ ಇರುತ್ತೆ. ಅದೇ ಅದರಿಂದ ಮಾಡ್ಕೊಡ್ತೀರಾ. ಮೇಡಮ್ ಬೇಸಿಕಲಿ ಎಲ್ಲಿಯವರು ನೀವು? ಬೆಂಗಳೂರವ್ರೇನಾ? ಓಕೆ. ಮಕ್ಕಳು ಮೇಡಮ್ ನಿಮಗೆ? 2 ಮೇಡಮ್. ಓಕೆ. ಯಜಮಾನ್ರು ನಿಮ್ಮ ಬಿಸ್ನೆಸ್ಗೆ ಸಪೋರ್ಟ್ ಮಾಡ್ತಿದ್ದಾರಾ ಅಥವಾ ಅವ್ರದ್ದು ಬೇರೆ ಏನಾದರೂ ಕೆಲಸ ಇದೆಯಾ? ಇಲ್ಲ, ಅವ್ರು ಸಪೋರ್ಟ್ ಮಾಡ್ತಾರೆ. ಕೆಫೆ ಬಂದು ಇದೇನಿದೆ ಅದು ನಾನು ಒಬ್ಬರದೇ, ನಿಮ್ಮೊಬ್ಬರೇ ಇಂಡಿಪೆಂಡೆಂಟ್ ಆಗಿ ನಿಭಾಯಿಸ್ತಿದ್ದೀರಾ? ಅದು ಅವ್ರು ಬಂದು ಹೊರಗಡೆ ಇದೇ ಕಾಂಟಿನೆಂಟಲ್ ಫುಡ್ನ ಹೊರಗಡೆ ಆ ಥರ ಸ್ಟಾಲ್ಸ್ಗಳಲ್ಲಿ ಇಲ್ಲೆಲ್ಲ ಹಾಕ್ತಾರಲ್ಲ, ಅವರೇ ಬೇಳೆ ಆ ಥರದ ಇದರಲ್ಲೆಲ್ಲ ಸ್ಟಾಲ್ ಮಾಡ್ತಿದ್ದಾರೆ. ಓಕೆ ಓಕೆ. ನೀವು ಇಲ್ಲಿ ಬಂದಾಗ ಬೇಸಿಕಲಿ ಮಕ್ಕಳನ್ನು ಕೇರ್ ಯಾರು ತಗೊಳ್ತಾರೆ? ನೀವೇ ಎರಡೂ ಮ್ಯಾನೇಜ್ ಮಾಡ್ತಿದ್ದೀರಾ? ಹೇಗೆ ಮಾಡ್ತಾ ಇದ್ದೀನಿ. ಮಗ ಹಾಸ್ಟೆಲಲ್ಲಿ ಇದ್ದಾನೆ. ಸೊ ಮಗಳು ನನ್ನ ಜೊತೆ ನನ್ನಲ್ಲೇ ಇದ್ದಾಳೆ. ಇವಾಗ ಟ್ಯೂಷನಿಗೆ ಹೋಗಿದ್ದಾಳೆ. ಕರ್ಕೊಂಡು ಬರೋದು, ಆ ಮಧ್ಯದಲ್ಲಿ ಸ್ಕೂಲ್ಗೆ ಹೋಗ್ಬೇಕು, ನಾನೇ ಸ್ಕೂಲ್ಗೆ ಹೋಗೋದು ಬಿಡೋದು ಬರೋದು ನಾನೇ ಮಾಡ್ತೀನಿ. ಆ ಟೈಮ್ನಲ್ಲಿ ಕಸ್ಟಮರ್ ಬಂದರೆ ಶಾಪ್ಗೆ ಇಲ್ಲ, ಆ ಟೈಮಲ್ಲಿ ನೋಡ್ಕೊಂಡೇ ಹೋಗ್ತೀನಿ. ಸೊ ಹಂಗೇನಾದ್ರೂ ಇದ್ರೆ ಅವಳದು ಫ್ರೆಂಡ್ ಮನೆ ಬ್ಯಾಕ್ ಸೈಡ್ ಅಲ್ಲೇ ಇದೆ. ಸೊ ಫ್ರೆಂಡ್ ಮನೆಯಲ್ಲಿ ಇರ್ತಾಳೆ. ಕಸ್ಟಮರ್ನ ಅಟೆಂಡ್ ಮಾಡಿ ಆಮೇಲೆ ಹೋಗಿ ಕರ್ಕೊಂಡು ಬರ್ತೀನಿ. ಓಕೆ ಓಕೆ. ಎರಡು ಅಂದ್ರೆ ಮ್ಯಾನೇಜ್ ಮಾಡಿದ್ದೀರಾ ಟೋಟಲಿ? ಎರಡು ಸೇಫ್ ಆಗಿರೋ ಮಾಡ್ತಾ ಇದೀವಿ. ಓಕೆ ಓಕೆ. ಮೇಡಮ್ ಇಲ್ಲಿ ಏನೇನೋ ಇದೆ, ಜ್ಯೂಸು ಅಂತ ಎಲ್ಲ ಇದೆಯಲ್ಲ? ಎಲ್ಲ ಸಿಗತ್ತೆ ಮ್ಯಾಮ್. ಜ್ಯೂಸ್ ನಿಮ್ಗೆ ಏನಂದ್ರೆ ನೀವು ಫ್ರಿಜ್ ಅಲ್ಲಿ ಇಟ್ಟು ಹಣ್ಣು ಯಾವಾಗ್ಲೂ ಕಟ್ ಮಾಡಿ ಆ ತರ ಸ್ಟಾಕ್ ಮಾಡಿ ಕೊಡಲ್ಲ. ಇವಾಗ ನಿಮ್ಗೆ ಬಂದ್ ಕಸ್ಟಮರ್ ಇವಾಗ ಆರ್ಡರ್ ಕೊಟ್ರೆ ನಮ್ಮ ಪಕ್ಕದಲ್ಲೇ ವೆಜಿಟೇಬಲ್ ಶಾಪ್ ಇದೆ, ಒಂದ್ಸತಿ ತೋರಿಸಿ ಅವರಿಗೆ. ಓಕೆ. ವೆಜಿಟೇಬಲ್ ಶಾಪ್ ಇಂದ ನಾನು ಯಾವ್ದು ಆರ್ಡರ್ ಒಂದ್ಸರಿ ತೋರಿಸ್ಬಿಡ್ತೀನಿ ವೆಜಿಟೇಬಲ್ ಶಾಪ್ ಇರೋದನ್ನ. ಓಕೆ. ಓ ವೆರಿ ನೈಸ್. ನಿಮಗೆ ಇಲ್ಲೇ ನಿಮಗೆ ರಾ ಮಟೀರಿಯಲ್ ಸಿಗ್ತಾ ಇದೆ? ಓಕೆ. ಯಾವುದು ನಾನು ಫ್ರಿಡ್ಜ್ ಅಲ್ಲೆಲ್ಲ ಸ್ಟೋರ್ ಮಾಡಿ ತಗೊಂಡ್ ಬಂದಿಟ್ಟು ಅದೆಲ್ಲ ಕೊಡಲ್ಲ, ಏನು ಹಂಗೆ ಮಾಡಲ್ಲ.
ಇವಾಗ ಏನೋ ಆರ್ಡರ್ ಬರುತ್ತೆ, ಸೊ ಅಲ್ಲೇ ಹೋಗಿ ಫ್ರೂಟ್ಸ್ ತಗೊಂಡು ಹಾಕಿ ಮಾಡ್ಕೊಡ್ತೀವಿ. ಇದರಲ್ಲಿ 2 ಪರ್ಪಸ್ ಆಯ್ತು. ಒಂದು ನಿಮಗೆ ಸ್ಟಾಕ್ ಮಾಡಿ ಹಾಳು ಮಾಡದೇ ಇರೋಂಗಾಯ್ತು, ಫ್ರಿಜ್ಜಲ್ಲಿ ಸ್ಟಾಕ್ ಮಾಡಿ ಅನ್ಹೆಲ್ದಿ ಫುಡ್ ಅನ್ನ ಕಸ್ಟಮರ್ಗೆ ಕೊಡದೇ ಇರೋಂಗಾಯ್ತು. ಯಾಕಂದ್ರೆ ಅವ್ರ ಹತ್ರ ನೀವು ದುಡ್ಡು ತಗೊಳ್ತೀರಲ್ವಾ. ಫ್ರೆಶ್ ಫ್ರೂಟ್ ಜ್ಯೂಸ್ ಅಂತ ಸೊ ಫ್ರೆಶ್ ಆಗಿ ಅವಾಗ ತಗೊಂಡ್ ಬಂದು ಅವಾಗ ಮಾಡ್ಕೊಡ್ತೀವಿ. ಅವಾಗಲೇ ತಗೊಂಡ್ ಬಂದು ಅವಾಗಲೇ ಮಾಡ್ಕೊಡ್ತೀರಾ. ಶುಗರ್ ಫ್ರೀ ಬೇಕಾದ್ರೆ ಶುಗರ್ ಫ್ರೀನೂ ಕೊಡ್ತೀರಾ, ವಿತ್ ಶುಗರ್ ಬೇಕಾದ್ರೆ ವಿತ್ ಶುಗರ್ನು ಕೊಡ್ತೀರಾ. ಓಕೆ, ವೆರಿ ನೈಸ್ ಮೇಡಮ್. ನಿಮ್ಮಲ್ಲಿ ಏನಾದ್ರು ಮತ್ತೆ ಇದೆಲ್ಲ ಏನೋ ಇದೆ ಅಲ್ಲ, ಇದೇನೋ ಪ್ರೊಜೆಕ್ಟರ್ ಇದೆ, ಮತ್ತೆ ಅವರೆಲ್ಲ ಬಂದು ಆರ್ಡರ್ ಕೊಟ್ಟು ಹೋಗ್ಬೇಕಾದ್ರೆ ತೋರಿಸ್ಬೋದಾ ಒಂದ್ಸರಿ? ಓಕೆ, ಟೈಮ್ ವೇಸ್ಟ್ ಆಗತ್ತಲ್ಲ, ಪಾಪ ಅವ್ರು ಕೂತ್ಕೊಂಡು ವೇಟ್ ಮಾಡ್ತಾ ಇರ್ತಾರೆ. ಅಲ್ಲಿ ಹಾಕ್ತೀರಾ ನೀವು ಇದು ಇಮೇಜಸ್ ಅನ್ನು ಹಾಕ್ತೀರಾ? ಸಾಂಗ್ಸ್ ಬರುತ್ತೆ, ಸಾಂಗ್ಸ್ ಹಾಕ್ತೀರಾ? ಓಕೆ, ಸೊ ಗೇಮ್ಸ್ ಎಲ್ಲ ಗೇಮ್ ಝೋನ್ ಇದೆ. ಈ ಗೇಮ್ ತೋರ್ಸೋಣವಾ ಒಂಚೂರು? ಅಂದ್ರೆ ಇವಾಗ ಯಾರು ಕಿಡ್ಸ್ ಎಲ್ಲ ಬಂದ್ರೆ ವೇಟ್ ಮಾಡ್ತಿರ್ತಾರೆ ನೀವು ಪ್ರಿಪರೇಷನ್ ಟೈಮ್ ತನಕ. ಇದೆಲ್ಲ ಲೂಡೋ ಇರುತ್ತೆ. ಓಕೆ, ಸ್ನೇಕ್ ಅಂಡ್ ಲಾಡರು. ಇವೆಲ್ಲ ಕಾನ್ಸೆಪ್ಟ್ ಹೇಗೆ ನಿಮ್ಗೆ ಹೊಳೆದಿದ್ದ ಇಲ್ಲ ಎಲ್ಲಾದ್ರೂ ನೋಡಿದ್ದ? ಇಲ್ಲ ಮೇಡಮ್, ಏನಾದ್ರೂ ಮಾಡ್ಬೇಕಲ್ಲ ಕ್ರಿಯೇಟಿವ್ ಆಗಿ. ಓಕೆ, ನಿಮ್ಗೂ ಮಕ್ಕಳಿರೋದ್ರಿಂದ ಮಕ್ಕಳೇನ್ ಇಷ್ಟಪಡ್ತಾರೆ? ಅವ್ರು ಬಂದು ಗಲಾಟೆ ಮಾಡ್ತಿರ್ತಾರೆ ಪೇರೆಂಟ್ಸ್, ಆಯ್ತಾ ಆಯ್ತಾ ಅಂತ ಅರ್ಜೆಂಟ್ ಮಾಡ್ತಿರ್ತಾರೆ. ಅವ್ರ ಕೈಲಿ ಮೊಬೈಲ್ ಕೊಟ್ಟು ಕೂರ್ಸಿರ್ತಾರೆ ಪೇರೆಂಟ್ಸ್. ಇಲ್ಲಿ ವೇಟ್ ಮಾಡೋ ಟೈಮ್ ನಲ್ಲಿ ಅವರು ಆಬ್ವಿಯಸ್ಲಿ ಮೊಬೈಲೇ ನೋಡ್ತಿರ್ತಾರೆ. ಅಟ್ಲೀಸ್ಟ್ ಈ ತರ ಗೇಮ್ಸ್ ಇಟ್ರೆ ಕ್ರಿಯೇಟಿವ್ ಆಗಿ ಏನೋ ಒಂದು ಮಕ್ಳು ಆಟ ಆಡ್ಕೊಂಡಿರ್ಬೋದು, ನೀವು ಆರಾಮ್ಸೆ ಪ್ರಿಪೇರ್ ಮಾಡ್ಬೋದು. ಇಲ್ಲ ಅಂದ್ರೆ ಅವ್ರಿಗೆ ವೇಟ್ ಮಾಡಕ್ಕಾಗಲ್ಲ, ಪ್ರಿಪೇರ್ ಮಾಡಿ ಇಡಬೇಕಾಗತ್ತೆ. ಎರಡೂ ವಿಷಯ ರಾಂಗೇ ಇದೆ. ಇಲ್ಲಿ ಮಕ್ಕಳು ಆಟ ಆಡ್ಕೊಳ್ಬಹುದು, ನೀವು ಅಲ್ಲಿ ಆರಾಮಾಗಿ ಪ್ರಿಪೇರ್ ಮಾಡ್ಬೋದು. ಮತ್ತೆ ಮಕ್ಳು ಮೊಬೈಲ್ ನೋಡೋ ನೆಸೆಸಿಟಿ ಇಲ್ಲ. ಈ ಗೇಮ್ಸ್ ಎಲ್ಲ ಮನೆಯಲ್ಲಿ ಇದ್ ಮಾಡ್ಕೊಂಡು ಮೊಬೈಲ್ ಇಟ್ಕೊಂಡಿರ್ತಾರೆ. ಇದು ಗೇಮ್ಸ್ ಆಡ್ತಿದ್ರೆ ಅವ್ರಿಗೂ ಮೊಬೈಲ್ ಬಿಟ್ಟು ಏನೋ ಒಂದ್ ಸಪ್ರೇಟ್ ಆಗಿ ಏನೋ ಮಾಡ್ತಿದ್ದಾರೆ ಅನ್ನೋ ಹಂಗೆ ಆಗತ್ತೆ. ಇಲ್ಲಿ ಗೇಮ್ ತುಂಬಾ ಮಕ್ಳು ಕರ್ಕೊಂಡ್ ಬರ್ತಾರೆ, ಗೇಮ್ಸ್ಗೋಸ್ಕರನೇ ಕರ್ಕೊಂಡ್ ಬರ್ತಾರೆ. ಅಲ್ಲೇ ಹೋಗೋಣ ಅಲ್ಲೇ ಹೋಗೋಣ. ತುಂಬಾ ಒಳ್ಳೆ ಕಾನ್ಸೆಪ್ಟ್ ಇದು. ನಾನು ಆಕ್ಚುಲಿ ಎಲ್ಲೂ ನೋಡಿರ್ಲಿಲ್ಲ ಈ ತರ. ಪಾರ್ಕ್ ಇರೋದ್ರಿಂದ ಸೊ ಸಂಜೆ ಟೈಮ್ ಜಾಸ್ತಿ ಮಕ್ಳು ಎಲ್ಲ ಕರ್ಕೊಂಡ್ ಬರೋದು ಪೇರೆಂಟ್ಸ್. ಸೊ ಪಾರ್ಕ್ ಎಲ್ಲ ಆಟ ಆಡ್ಕೊಂಡು ಇಲ್ಲಿ ಸ್ವಲ್ಪ ನನ್ನ ಕೆಫೆನಲ್ಲೂ ಆಟ ಆಡ್ಕೊಂಡು ಹೋಗ್ತಾರೆ. ಎಲ್ರು ಏನ್ ವಿಚಾರ ಮಾಡ್ತಾರೆ, ನಮ್ ಕಸ್ಟಮರ್ ಬಂದ್ರೆ ಸಾಕು, ದುಡ್ಡು ಬಂದ್ರೆ ಸಾಕು ಅಂತ. ನೀವು ಕಸ್ಟಮರ್ ಸೈಡ್ ಇಂದನೂ ವಿಚಾರ ಮಾಡಿದಿರ, ಅವರಿಗೂ ಒಳ್ಳೇದಾಗ್ಲಿ, ನಿಮ್ಗೆ ದುಡ್ಡು ಬರತ್ತೋ ಅವರಿಗೂ ಒಳ್ಳೇದಾಗ್ಲಿ ಅಂತ ವಿಚಾರ ಮಾಡಿದ್ರೆ ತುಂಬಾ ಒಳ್ಳೆ ವಿಚಾರ. ನನ್ನ ಕೆಫೆನಲ್ಲಿ ಇನ್ನೊಂದು ಮೇನ್ ಕಾನ್ಸೆಪ್ಟ್ ಏನಂದ್ರೆ, ಸೊ ಗೋ ಗ್ರೀನ್ ಅಂತ ನಾವು ಸುಮ್ನೆ ಹೇಳ್ತಿರ್ತೀವಿ. ನಾವ್ ಇವಾಗ ಏನಂದ್ರೆ 500 ಅಬೋವ್ ಬಿಲ್ ಆದ್ರೆ 500 ಒಂದ್ ಫ್ಯಾಮಿಲಿ ಬಂದ್ರೆ ಅಫ್ಕೋರ್ಸ್ 500 ಬಿಲ್ ಆಗತ್ತೆ. ನೀವು ಒಂದ್ ಮೆಕ್ಡೊನಾಲ್ಡ್ಸ್ ಇದಕ್ಕೆಲ್ಲ ಹೋದ್ರೆ ನಿಮಗೆ 500 ಬಿಲ್ ಆಗೇ ಆಗುತ್ತಲ್ಲ. 500 ಬಿಲ್ ಅಬೋವ್ ಆದ್ರೆ ನಾವೊಂದು ಗಿಡ ಕೊಡ್ತೀವಿ ಮ್ಯಾಮ್. ಹೌದಾ? ಗಿಡ ಕೊಡ್ತೀವಿ. 250 ಬಿಲ್ ಆದ್ರೆ ಏನೋ ಸ್ಮಾಲ್ ಥಿಂಗ್ಸ್ ಆತರ ಅವ್ರಿಗೊಂದು ಖುಷಿ ಆಗತ್ತಲ್ಲ, ಖುಷಿ ಆಗುವಂತದ್ದು. ಬಟ್ ಈ ಗಿಡ ಕೊಡುವಂತದ್ದು ತುಂಬಾ ಒಳ್ಳೆ ವಿಚಾರ. ನಿಮ್ಗೆ ವರ್ಕೌಟ್ ಆಗತ್ತಾ? ನೀವು ಪರ್ಚೇಸ್ ಮಾಡಿ ತರಬೇಕು ತಾನೆ ಗಿಡನ? ಹೌದು, ವರ್ಕೌಟ್ ಅಂದ್ರೆ 500 ಅಬೋವ್ ಬಿಲ್ ಆದ್ರೆ ವರ್ಕೌಟ್ ನಂಗೆ 50 ರೂಪಾಯಿ ಕಮ್ಮಿ ಸಿಕ್ಕಿದ್ರು ಪರವಾಗಿಲ್ಲ, ಪ್ರಾಬ್ಲಮ್ ಇಲ್ಲ. ಸೊ ಏನೋ ಒಂದು ಯೂನಿಕ್ ಆಗಿ ಕೊಡೋಣ, ಯೂನಿಕ್ ಆಗಿ ಏನಾದ್ರು ಕೊಡೋಣ ಅಂತ ಪ್ಲಾನ್ ಮಾಡಿದ್ವಿ. ಇದೇ ನನ್ನ ಕಾನ್ಸೆಪ್ಟ್ ಅಷ್ಟೇ. ಎಲ್ಲರಿಗೂ ಖುಷಿ ಆಗುತ್ತೆ. ಸೊ ನನ್ನ ಕೆಫೆಗೆ ಬಂದು ಹೊಟ್ಟೆ ತುಂಬಾ ತಿನ್ಕೊಂಡು ಹೋಗ್ತಾರೆ, ಜೊತೆ ಗಿಡನೂ ತಗೊಂಡು ಹೋಗ್ತಾರೆ. ಗಿಡ ತಗೊಂಡೋದವ್ರು ಸಹಜವಾಗಿ ಎಲ್ಲ ಒಂದು ಪಾಟ್ ಇಟ್ಟಿರ್ತಾರೆ ಅಥವಾ ಒಂದು ಪಾಟಿಗೆ ಹಾಕ್ತಾರೆ, ಅದಕ್ಕೆ ನೀರ್ ಹಾಕ್ತಾರೆ. ಹಂಗೆ ಅಂತೂ ಬಿಸಾಕಲ್ಲ. ಎನ್ವೈರ್ಮೆಂಟಿಗೆ ಒಳ್ಳೇದಾಗತ್ತೆ ಅಲ್ವಾ? ಗಿಡ ಬೆಳೆಯುತ್ತೆ, ಆಕ್ಸಿಜನ್ ಸಿಗತ್ತೆ, ಎಲ್ಲಾ ಲೆಕ್ಕದಲ್ಲೂ ಒಳ್ಳೇದಿದೆ. ನಿಮ್ ಕೆಫೆಯಲ್ಲಿ ತಿನ್ನಂಗೂ ಆಯ್ತು, ಅದರಲ್ಲೂ ಕೆಮಿಕಲ್ಸ್ ಯೂಸ್ ಮಾಡಲ್ಲ ಅಂತ ಬೇರೆ ಹೇಳ್ತಿದ್ದೀರಾ. ಗಿಡನೂ ಕೊಟ್ಟಂಗಾಯ್ತು, ತುಂಬಾ ಒಳ್ಳೇದಿದೆ. ಇದ್ಯಾರು ನಿಮ್ಗೆ ಹೊಳೆದಿದ್ದ ಈ ಗಿಡ ಕೊಡ್ಬೇಕು ಅನ್ನೋದು, ಇಲ್ಲ ಯಾರು ಹೇಳಿದ್ರ? ನನಗೆ ಮೇಡಮ್, ನಾನೇ ಅದೆಲ್ಲ ಯೋಚನೆ ಮಾಡ್ತಿರ್ತೀನಿ. ಮತ್ತೆ ಮೇಡಮ್ ಐಸ್ ಕ್ರೀಮ್ ಸಿಗತ್ತೆ ಅಂದ್ರಲ್ಲ, ಯಾವ ಕಂಪ್ನಿದು, ಹೇಗೆ? ಮೋರ್ದ ಐಸ್ ಕ್ರೀಮ್ ಇದೆ ಸದ್ಯಕ್ಕೆ. ಸೊ ನಮ್ದು ಪ್ಲಾನಿಂಗ್ ಇದೆ ನ್ಯಾಚುರಲ್ಸ್ ಐಸ್ ಕ್ರೀಮ್ ತರಾನೇ. ಸೊ ನಮ್ದು ಓನ್ ಆಗಿ ಫ್ರೂಟ್ಸ್ ಐಸ್ ಕ್ರೀಮ್ ಎಲ್ಲ ಸಿಗತ್ತೆ ಸದ್ಯಕ್ಕೆ. ಸೊ ಪ್ಲಾನಿಂಗ್ ನಡೀತಾ ಇದೆ. ಸೊ ನನಗೆ ಪ್ಲಾನಿಂಗ್ ಇದೆ ನ್ಯಾಚುರಲ್ಸ್ ಐಸ್ ಕ್ರೀಮ್ ತರಾನೇ ನಮ್ದು ಐಸ್ ಕ್ರೀಮ್ಸ್ ಇದು ಮಾಡೋಣ ಅಂತೇಳಿ. ಸೊ ಅದೆಲ್ಲ ನೆಕ್ಸ್ಟ್ ಇಂಟ್ರೊಡ್ಯೂಸ್ ನಡೀತಾ ಇದೆ. ನೆಕ್ಸ್ಟ್ ಅದನ್ನ ಇಂಟ್ರೊಡ್ಯೂಸ್ ಮಾಡ್ತೀರಾ? ಇದು ಒಂದು ಬೇಸಿಗೆ ಕಾಲ ಸ್ಟಾರ್ಟ್ ಆಗೋ ಅಷ್ಟೊತ್ತಿಗೆ ನಮ್ದು ಓನ್ ಐಸ್ ಕ್ರೀಮ್, ಓನ್ ಬ್ರ್ಯಾಂಡ್ ಐಸ್ ಕ್ರೀಮ್ ಶುರು ಆಗುತ್ತೆ. ಇದು ತುಂಬಾ ಚೆನ್ನಾಗಿದೆ ಮೇಡಮ್, ಇದು ಇಷ್ಟ ಆಯ್ತು ನನಗೆ. ಬಿ ಪಾಸಿಟಿವ್, ಡ್ರೀಮ್ ಬಿಗ್, ಬಿ ಕೈಂಡ್, ವರ್ಕ್ ಹಾರ್ಡ್, ಸ್ಟೇ ಹಂಬಲ್, ಕೀಪ್ ಸ್ಮೈಲಿಂಗ್. ನಿಮ್ದು ಸ್ಮೈಲಿಂಗ್ ಫೇಸ್ ಇದೆ, ಅವಾಗಿಂದ ನಗ್ತಾನೆ ಮಾತಾಡ್ತಾ ಇದ್ದೀರಿ.
ಮತ್ತು ಇದು ಗಿಡ ಕೊಡೋದು ಇದೆಲ್ಲ ಕಾನ್ಸೆಪ್ಟ್ ಇಷ್ಟ ಆಯಿತು ಮೇಡಮ್ ನನಗೆ. ನೆಕ್ಸ್ಟು ನಮ್ಮ ಮಕ್ಕಳಿಗೇನಾದರೂ ಬೇಕಾದರೆ ನಾವು ನಿಮ್ಮಲ್ಲೇ ಬರ್ತೀವಿ. ಓಕೆ, ಇದು ಒಂದು ಈ ಕಡೆ ಇಟ್ಟಿದ್ದೀರಲ್ಲ ಗಣೇಶನ್ ಒಂದು ಫೋಟೋ ತೊಗೊಂಡ್ಬಿಡ್ತೀನಿ. ಓಕೆ ಮೇಡಮ್, ಧನ್ಯವಾದಗಳು. ಇನ್ನೂ ಬೆಳೀಲಿ ನಿಮ್ಮ ಕೆಫೆ, ಇನ್ನೂ ದೊಡ್ಡದಾಗಲಿ, ಇನ್ನೂ ನಿಮ್ದು ಆಸೆಗಳೆಲ್ಲ ಕೈಗೂಡಲಿ, ಐಸ್ ಕ್ರೀಮ್ನು ನಿಮ್ದು ಓನಾಗಿ ಶುರು ಆಗಲಿ. ಹಾಗಾಗಿ ನಿಮಗೆ ಒಳ್ಳೇದಾಗಲಿ. ಇಷ್ಟೊತ್ತು ನಮ್ಮ ಹತ್ರ ಮಾತಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ಓಕೆ.